ಜನಾದೇಶ ಅಂದ್ರೆ ಬರೀ ಎಲೆಕ್ಷನ್ ರಿಸಲ್ಟ್ ಅಷ್ಟೇ ಅಲ್ಲ. ಅದು ಜನರ ಆಕ್ರೋಶ, ಅವರ ಆಸೆ ಆಕಾಂಕ್ಷೆಗಳು ಮತ್ತು ದಿನನಿತ್ಯದ ಸಮಸ್ಯೆಗಳಿಂದ ಹುಟ್ಕೊಳ್ಳುವಂಥ ದೊಡ್ಡ ಶಕ್ತಿ. ಆ ಶಕ್ತಿಯನ್ನೇ ಬಳಸ್ಕೊಂಡು ಒಂದು ನಾಯಕತ್ವದ ನೀಲನಕ್ಷೆಯನ್ನ ಹೇಗೆ ರೂಪಿಸ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾವು ಆಳವಾಗಿ ನೋಡೋಣ. ನೆನ್ಪಿಡಿ, ಗೆಲುವು ಅನ್ನೋದು ಕೇವಲ ಒಂದು ನಂಬರ್ ಅಲ್ಲ, ಅದೊಂದು ಜವಾಬ್ದಾರಿಯ ಡಿಸೈನ್. ಬನ್ನಿ ಈ ಡಿಸೈನ್ನ ಪ್ರತಿಯೊಂದು ಭಾಗವನ್ನು ಬಿಡಿಸಿ ನೋಡೋಣ. ಸರಿ, ಹಾಗಾದ್ರೆ ಒಂದು ಸಿಂಪಲ್ ಪ್ರಶ್ನೆಯಿಂದ ಶುರು ಮಾಡೋಣ. ಸುಮಾರು 2,75,000 ವೋಟರ್ಸ್ ಇರೋ ಒಂದು ದೊಡ್ಡ ನಗರದ ಪ್ರತಿಯೊಬ್ಬರ ಧ್ವನಿಯನ್ನ ಒಬ್ಬ ನಾಯಕ ನಿಜವಾಗ್ಲೂ ಹೇಗೆ ತಾನೇ ಕೇಳಿಸ್ಕೊಳ್ಳೋಕೆ ಸಾಧ್ಯ? ಪ್ರತಿಯೊಂದು ಮನೆಯ ಕಷ್ಟ, ಪ್ರತಿಯೊಂದು ಬೀದಿಯ ನೋವನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದು ಖಂಡಿತವಾಗಿಯೂ ಭಾಷಣಗಳಿಂದ ಅಥವಾ 4 ಸಭೆಗಳಿಂದ ಸಾಧ್ಯ ಆಗೋ ಮಾತಲ್ಲ. ಇದಕ್ಕೆ ಬೇಕಾಗಿರೋದು ಒಂದು ಸೈಂಟಿಫಿಕ್, ಒಂದು ವೈಜ್ಞಾನಿಕವಾದ ವಿಧಾನ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ನಾವು ನೇರವಾಗಿ ಬೆಂಗಳೂರಿನ BTM ಲೇಔಟ್ ಕ್ಷೇತ್ರವನ್ನೇ ಒಂದು ಕೇಸ್ ಸ್ಟಡಿಯಾಗಿ ತಗೊಳ್ಳೋಣ. ಇದನ್ನ ಆ ಕ್ಷೇತ್ರದ ಒಂದು ಹೆಲ್ತ್ ಚೆಕಪ್ ಅಂತ ಅಂದ್ಕೊಳ್ಳಿ. ಇಲ್ಲಿನ ಜನರ ನಾಡಿಮಿಡಿತ ಹೇಗಿದೆ, ಅವರ ಸಮಸ್ಯೆಗಳ ಮೂಲ ಎಲ್ಲಿದೆ ಅಂತ ಪತ್ತೆ ಹಚ್ಚೋಣ. ಇದು BTM ಲೇಔಟ್, ಪಕ್ಕಾ ಅರ್ಬನ್ ಕಾನ್ಸ್ಟಿಟ್ಯೂಯೆನ್ಸಿ. ಸುಮಾರು 2,75,000 ಮತದಾರರಿದ್ದಾರೆ. ನೋಡಿ, ಇಲ್ಲಿನ ಕತೆ ಶುರುವಾಗೋದು AC ಮೀಟಿಂಗ್ ರೂಮ್ಗಳಲ್ಲ, ಬದಲಿಗೆ ಈ ಕ್ಷೇತ್ರನ ಗಲ್ಲಿಗಳಲ್ಲಿ, ಜನರ ದೈನಂದಿನ ಬದುಕಿನಲ್ಲಿ. ಇಲ್ಲಿನ ಜನರ ಜೀವನದ ಗುಣಮಟ್ಟವೇ ಈ ಕ್ಷೇತ್ರದ ನಿಜವಾದ ಅಳತೆಗೋಲು. ಮೊದಲನೇದಾಗಿ ಈ ನಂಬರ್ ನೋಡಿ, 32%. ಏನಿದು ಅಂದ್ರೆ 2017ರಲ್ಲಿ ಶುರುವಾದ ಈಜಿಪುರ ಫ್ಲೈಓವರ್ ಕೆಲಸ ಇವತ್ತಿಗೂ ಆಗಿರೋದು ಇಷ್ಟೇ. ಇದು ಬರೀ ಒಂದು ಪ್ರಾಜೆಕ್ಟ್ ಡಿಲೇ ಅಲ್ಲ, ಪ್ರತಿದಿನ ಸಾವಿರಾರು ಜನರ ಟೈಮ್, ಪೆಟ್ರೋಲ್ ಮತ್ತು ನೆಮ್ಮದಿಯನ್ನೇ ತಿಂತಾ ಇರೋ ಒಂದು ನಿರಂತರ ಸಮಸ್ಯೆ. ಅಭಿವೃದ್ಧಿಯ ಮಾತು ಅರ್ಧಕ್ಕೆ ನಿಂತಾಗ ಜನರ ವಿಶ್ವಾಸವೂ ಸಹಜವಾಗೇ ಕುಸಿಯುತ್ತೆ. ಇನ್ನೊಂದು ನಂಬರ್ 63%. ನಗರದಲ್ಲಿ ಫೈಲ್ ಆಗೋ ಒಟ್ಟು ಕಂಪ್ಲೇಂಟ್ಗಳಲ್ಲಿ 63% ದೂರುಗಳು ಮುರಿದು ಬಿದ್ದಿರೋ ಸ್ಟ್ರೀಟ್ ಲೈಟ್ಗಳಾಗೂ ಕಸದ ಬಗ್ಗೆನೇ ಇರುತ್ತೆ. ಇದು ಬರೀ ನಿರ್ಲಕ್ಷ್ಯದ ಸಿಂಬಲ್ ಅಲ್ಲ. ಯೋಚನೆ ಮಾಡಿ, ಇದು ನೇರವಾಗಿ ಹೆಣ್ಣು ಮಕ್ಕಳ ಸೇಫ್ಟಿ, ಮಕ್ಕಳ ಆರೋಗ್ಯದ ಮೇಲೆ ಮತ್ತು ಆ ಏರಿಯಾದ ಒಟ್ಟಾರೆ ಜೀವನ ಮಟ್ಟದ ಮೇಲೆ ಪರಿಣಾಮ ಬೀರುತ್ತೆ. ಬೇಸಿಕ್ ಸೌಕರ್ಯಗಳೇ ಇಲ್ಲ ಅಂದಾಗ ಜನರ ಬದುಕು ಎಷ್ಟು ಹತಾಶೆಯಿಂದ ಕೂಡಿರುತ್ತಲ್ವಾ? ಆದರೆ ಬಹುಶಃ ಇದಕ್ಕಿಂತ ದೊಡ್ಡ ಸಮಸ್ಯೆ ಬೇರೊಂದಿದೆ. ಇಲ್ಲಿರೋ ಕುಟುಂಬಗಳಿಗೆ ಪ್ರತಿ 3 ದಿನಕ್ಕೆ ಒಮ್ಮೆ ಮಾತ್ರ ನಲ್ಲಿಯಲ್ಲಿ ನೀರು ಬರುತ್ತೆ. ಇದನ್ನ ಕೇವಲ ನೀರಿನ ಅಭಾವ ಅಂತ ಹೇಳೋಕ್ಕಾಗಲ್ಲ, ಇದು ಜನರ ಘನತೆಗೆ ಸಂಬಂಧಪಟ್ಟಿದ್ದು. ಶುದ್ಧ ನೀರಿಗಾಗಿ ಟ್ಯಾಂಕರ್ಗಳಿಗೆ ಕಾಯೋದು ಅಥವಾ ದುಬಾರಿ ಬೆಲೆ ಕೊಟ್ಟು ನೀರು ತರಿಸೋದು, ಇದರಿಂದ ಆರ್ಥಿಕ ಹೊರೆ, ಆರೋಗ್ಯದ ರಿಸ್ಕ್ ಎರಡೂ ಜಾಸ್ತಿ ಆಗುತ್ತೆ. ಸರಿ, ಸಮಸ್ಯೆಗಳನ್ನ ಲಿಸ್ಟ್ ಮಾಡೋದು ಒಂದು ಭಾಗ. ಆದ್ರೆ ನಿಜವಾದ ಕೆಲಸ ಶುರುವಾಗೋದೇ ಇಲ್ಲಿಂದ. ಆ ಸಮಸ್ಯೆಗಳ ಆಳಕ್ಕೆ ಇಳಿದು ಅದನ್ನ ಅರ್ಥ ಮಾಡ್ಕೊಳ್ಳೋದು. ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಘನತೆಯಿಂದ ಬದುಕುವ ಹಕ್ಕನ್ನು ಕೊಟ್ಟಿದೆ. ಕುಡಿಯೋ ನೀರು, ಸುರಕ್ಷತೆ ಇವೆಲ್ಲ ಆ ಘನತೆಯ ಭಾಗವೇ. ಸಮಸ್ಯೆಗಳ ಬಗ್ಗೆ ದತ್ತಾಂಶ ಇಟ್ಕೊಂಡು ಮಾತಾಡಿದಾಗ ಅದಕ್ಕೊಂದು ತೂಕ ಬರುತ್ತೆ. ಕೇವಲ ಏನು ಸಮಸ್ಯೆ ಅನ್ನೋದಲ್ಲ, ಯಾಕೆ ಈ ಸಮಸ್ಯೆಗಳು ಇನ್ನೂ ಬಗೆಹರಿದಿಲ್ಲ ಅಂತ ಅದರ ಮೂಲಕ್ಕೆ ಕೈ ಹಾಕಬೇಕು. ಇದನ್ನೇ ದೂರಿನ ವಿಶ್ಲೇಷಣೆ ಅನ್ನೋದು. ಓಕೆ, ಈಗ ಒಂದು ರಿಯಲ್ ಅನಾಲಿಸಿಸ್ ನೋಡೋಣ. ಈ ಟೇಬಲ್ ಇದೆಯಲ್ಲ, ಇದನ್ನ ಸ್ವಾಟ್ ಅನಾಲಿಸಿಸ್ ಅಂತಾರೆ. ಅಂದ್ರೆ ಸ್ಟ್ರೆಂಗ್ತ್ಸ್, ವೀಕ್ನೆಸಸ್, ಆಪರ್ಚುನಿಟೀಸ್, ಥ್ರೆಟ್ಸ್. ಯಾವುದೇ ರಾಜಕೀಯ ಪಕ್ಷ ಒಂದು ಕ್ಷೇತ್ರವನ್ನ ಹೇಗೆ ನೋಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನೋಡಿ, ವೋಟ್ ಶೇರ್ ಜಾಸ್ತಿ ಆಗ್ತಿರೋದು ಸ್ಟ್ರೆಂಗ್ತ್, ಅಭ್ಯರ್ಥಿ ಮೇಲೆ ಕ್ರಿಮಿನಲ್ ಕೇಸ್ ಇರೋದು ವೀಕ್ನೆಸ್, ಹಾಲಿ ಶಾಸಕರ ವೈಫಲ್ಯಗಳು ಒಂದು ಆಪರ್ಚುನಿಟಿ, ಆದ್ರೆ 7 ಸಲ ಗೆದ್ದಿರೋ ಪ್ರಬಲ ಎದುರಾಳಿ ಒಂದು ದೊಡ್ಡ ಥ್ರೆಟ್. ಈ ರೀತಿ ಒಂದು ಫ್ರೇಮ್ವರ್ಕ್ ಹಾಕೊಂಡಾಗ ಮುಂದೆ ಏನ್ ಮಾಡಬೇಕು ಅನ್ನೋದು ಕ್ಲಿಯರ್ ಆಗುತ್ತೆ. ಈ ಸ್ಟ್ರಾಟಜಿಯನ್ನ ಆಕ್ಷನ್ಗೆ ತರೋಕೆ ಡೈನಾಮಿಕ್ ಕೇಪಬಿಲಿಟೀಸ್ ಅನ್ನೋ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ತುಂಬಾ ಸಿಂಪಲ್, 3 ಸ್ಟೆಪ್ಸ್. ಮೊದಲನೇದು ಸೆನ್ಸ್, ಅಂದ್ರೆ ಜನರ ಕಂಪ್ಲೇಂಟ್ ಡೇಟಾ ನೋಡಿ ಅವರ ನಿಜವಾದ ನೋವೇನು ಅಂತ ಗ್ರಹಿಸೋದು. ಎರಡನೇದು ಸೀಸ್, ಫಾರ್ ಎಕ್ಸಾಂಪಲ್ ನೀರಿನ ಸಮಸ್ಯೆ ಬಗ್ಗೆ ಜಾಸ್ತಿ ದೂರು ಬರ್ತಿದೆ ಅಂದ ತಕ್ಷಣ ಅಲ್ಲೊಂದು ಜಲಸಂವಾದ ಅಂತ ಪ್ರೋಗ್ರಾಮ್ ಮಾಡೋದು. ಮೂರನೇದು ರೀಕಾನ್ಫಿಗರ್, ಅಂದ್ರೆ ಜನರ ಫೀಡ್ಬ್ಯಾಕ್ ನೋಡಿ ನಮ್ಮ ಮೆಸೇಜನ್ನ, ನಮ್ಮ ಪ್ಲಾನ್ ಅನ್ನ ಸರಿಪಡಿಸ್ಕೊಳ್ತಾ ಇರೋದು. ಇದು ಒಂಥರ ಜೀವಂತ ಸಿಸ್ಟಮ್ ಇದ್ದಾಗೆ. ಹೀಗೆ ಜನರ ಅಸಮಾಧಾನದ ಮೂಲ ಹುಡುಕ್ತಾ ಹೋದ್ರೆ ನಮ್ಗೆ 3 ಮುಖ್ಯ ಕಾರಣಗಳು ಕಾಣಿಸುತ್ತೆ. ಒಂದು, ವೆಲ್ಫೇರ್ ಫಟೀಗ್, ಅಂದ್ರೆ ಕಲ್ಯಾಣ ಯೋಜನೆಗಳ ಬಗ್ಗೆ ಜನರಿಗಿರೋ ಆಸಕ್ತಿ ಹೊರಟು ಹೋಗಿದೆ, ಯಾಕಂದ್ರೆ ಕೊಟ್ಟ ಭರವಸೆಗಳು ಪೂರ್ತಿಯಾಗಿಲ್ಲ. 2, ಡೆವಲಪ್ಮೆಂಟ್ ಗ್ಯಾಪ್, ಅರ್ಧಕ್ಕೆ ನಿಂತ ಫ್ಲೈಓವರ್, ಅಗೆದು ಹಾಕಿರೋ ರೋಡ್ಗಳು. 3, ಜಾಬ್ಸ್ ಕ್ರೈಸಿಸ್, ಓದಿರೋ ಹುಡುಗರಿಗೆ ಸ್ಥಳೀಯವಾಗಿ ಕೆಲಸ ಇಲ್ಲ. ಈ 3 ಜನರ ಕೋಪದ ಹಿಂದಿರೋ ಅಸಲಿ ಪವರ್. ಇದನ್ನ ಅರ್ಥ ಮಾಡ್ಕೊಳ್ದೆ ಯಾವುದೇ ಪರಿಹಾರ ಕೊಟ್ರೂ ಅದು ತಾತ್ಕಾಲಿಕ ಅಷ್ಟೇ. ಸರಿ, ಪ್ರಾಬ್ಲಮ್ ಅನಾಲಿಸಿಸ್ ಆಯ್ತು. ಈಗ ಸೊಲ್ಯೂಷನ್ ಕಡೆ ಬರೋಣ. ಬರೀ ಟೀಕೆ ಮಾಡೋದು ರಾಜಕಾರಣ ಅಲ್ಲ,
ಅದಕ್ಕೆ ಒಂದು ಕ್ಲಿಯರ್, ಮೆಷರಬಲ್ ಮತ್ತು ಅಕೌಂಟಬಲ್ ಸೊಲ್ಯೂಷನ್ ಕೊಡೋದೇ ನಿಜವಾದ ಲೀಡರ್ಶಿಪ್. ಅದನ್ನೇ ನಾವು ಆಡಳಿತದ ನೀಲನಕ್ಷೆ ಅಥವಾ ಗವರ್ನೆನ್ಸ್ ಬ್ಲೂ ಪ್ರಿಂಟ್ ಅಂತ ಕರೆಯೋದು. ಒಂದು ಮಾತಿದೆ ನೋಡಿ, ಡೆಡ್ಲೈನ್ ಇಲ್ದ ಪ್ರಾಮಿಸ್ ಒಂದು ಪ್ಲಾನ್ ಅಲ್ಲ, ಅದು ಬರೀ ಒಂದು ಟೊಳ್ಳು ಮಾತು. ನಮ್ಮ ಈ ಬ್ಲೂ ಪ್ರಿಂಟ್ನ ಮೂಲತತ್ವನೇ ಇದು. ಪ್ರತಿಯೊಂದು ಭರವಸೆಗೂ ಒಂದು ಟೈಮ್ಲೈನ್ ಇರಬೇಕು, ಒಂದು ಸ್ಪಷ್ಟವಾದ ರಿಸಲ್ಟ್ ಇರಬೇಕು. ಆಗ ಮಾತ್ರ ಜನ ನಂಬ್ತಾರೆ. ಇದು ಸುಮ್ಮನೆ ಪ್ರಾಮಿಸ್ಗಳ ಲಿಸ್ಟಲ್ಲ, ಇದೊಂದು ಅಕೌಂಟಬಿಲಿಟಿ ಚಾರ್ಟ್. ನೋಡಿ, ಈಜಿಪುರ ಫ್ಲೈಓವರ್ 24ರಿಂದ 30 ತಿಂಗಳು. ಇದರಿಂದ ಜನರಿಗೆ ಸಿಗೋ ರಿಟರ್ನ್ ಏನು? ಪ್ರತಿದಿನ 30 ನಿಮಿಷ ಟ್ರಾವೆಲ್ ಟೈಮ್ ಸೇವ್ ಆಗತ್ತೆ. ಪ್ರತಿಯೊಂದು ಮನೆಗೆ ನಲ್ಲಿ ನೀರು 12ರಿಂದ 18 ತಿಂಗಳು. ಇದರಿಂದ ನೀರಿಂದ ಬರೋ ಕಾಯಿಲೆಗಳ ರಿಸ್ಕ್ ಇರಲ್ಲ. ಸ್ಕಿಲ್ ಆ್ಯಂಡ್ ಇನೋವೇಷನ್ ಹಬ್ 12 ತಿಂಗಳು. ಇದರಿಂದ ವರ್ಷಕ್ಕೆ 2,000 ಯುವಕರಿಗೆ ಟ್ರೈನಿಂಗ್. ಪ್ರತಿಯೊಂದು ಪ್ಲಾನ್ಗೂ ಟೈಮ್ಲೈನ್ ಇದೆ, ಜನರಿಗೆ ಸಿಗೋ ಸ್ಪಷ್ಟವಾದ ಲಾಭವೂ ಇದೆ. ಹಾಗಾದ್ರೆ ಈ ಇಡೀ ಪ್ರಕ್ರಿಯೆಯ ಅರ್ಥ ಏನು? ಎಲೆಕ್ಷನ್ ಅಂದ್ರೆ ಬರೀ ಅಧಿಕಾರಕ್ಕಾಗಿ ನಡೆಯೋ ಸ್ಪರ್ಧೆ ಅಲ್ಲ. ಅದು ಜನರ ಆಸೆ ಆಕಾಂಕ್ಷೆಗಳನ್ನ ಒಂದು ಜನಾದೇಶವಾಗಿ, ಒಂದು ಮ್ಯಾಂಡೇಟ್ ಆಗಿ ಇಂಜಿನಿಯರ್ ಮಾಡೋ ಪ್ರೋಸೆಸ್. ಜನರ ಸಮಸ್ಯೆಗಳನ್ನ ಡೇಟಾ ಆಗಿ ನೋಡಿ, ಆ ಡೇಟಾವನ್ನ ಆಡಳಿತದ ನೀಲನಕ್ಷೆಯಾಗಿ ಡಿಸೈನ್ ಮಾಡೋದೇ ಎಲೆಕ್ಷನ್ಗಳ ನಿಜವಾದ ಉದ್ದೇಶ. ರಾಜಕೀಯದಲ್ಲಿ ನಮಗೆ 2 ದಾರಿಗಳು ಕಾಣಿಸುತ್ತೆ. ಒಂದು ವ್ಯಕ್ತಿತ್ವದ ರಾಜಕಾರಣ. ಇದು ನಾಯಕರ ವರ್ಚಸ್ಸು, ಶಾರ್ಟ್ ಟರ್ಮ್ ಘೋಷಣೆಗಳ ಮೇಲೆ ನಿಂತಿರುತ್ತೆ. ಇನ್ನೊಂದು ಉದ್ದೇಶದ ರಾಜಕಾರಣ. ಇದು ಸಿಸ್ಟಮ್ ಸರಿ ಮಾಡೋದು, ಡೇಟಾ ಆಧಾರಿತ ಪರಿಹಾರಗಳ ಮೇಲೆ ಫೋಕಸ್ ಮಾಡುತ್ತೆ. ಇಲ್ಲಿ ಒಂದು ಮುಖ್ಯವಾದ ವಿಷಯ ನೆನ್ಪಿಡಬೇಕು. ನಾವು ಡೇಟಾ ಬಳಸಿದಾಗ ಜನರ ಖಾಸಗಿತನವನ್ನ ಗೌರವಿಸೋದು, ಅವರ ಒಪ್ಪಿಗೆ ಪಡೆಯೋದು ಬಹಳ ಮುಖ್ಯ. ಭಾರತದ ಹೊಸ ಡಿಜಿಟಲ್ ಡೇಟಾ ಸಂರಕ್ಷಣಾ ಕಾನೂನಿನ ಪ್ರಕಾರ ಯಾವುದೇ ವೈಯಕ್ತಿಕ ಮಾಹಿತಿಯನ್ನ ಜವಾಬ್ದಾರಿಯುತವಾಗಿ ಮಾತ್ರ ಬಳಸಬೇಕು. ಮೊದಲನೇ ದಾರಿ ಸುಲಭವಾಗಿ ಕಾಣಬಹುದು, ಆದರೆ ಎರಡನೇ ದಾರಿ ಮಾತ್ರ ಒಂದು ದೇಶವನ್ನ ಕಟ್ಟೋಕ್ಕೆ ಸಾಧ್ಯ. ನಾವು ಇಲ್ಲಿವರೆಗೆ ಮಾತಾಡಿದ ಇಡೀ ವಿಧಾನಕ್ಕೆ ಒಂದು ಹೆಸರಿದೆ: ದೂರು ಚಾಲಿತ ಭರವಸೆಗಳು. ಇದರ ಅರ್ಥ ಇಷ್ಟೇ: ಕೊಡುವ ಪ್ರತಿಯೊಂದು ಭರವಸೆಯೂ ಡೇಟಾ ಮೂಲಕ ಖಚಿತಪಡಿಸಿಕೊಂಡ ಜನರ ಒಂದು ನಿರ್ದಿಷ್ಟ ಪ್ರಾಬ್ಲಮ್ಗೆ ನೇರವಾದ, ಅಳತೆ ಮಾಡಬಹುದಾದ ಪರಿಹಾರ ಆಗಿರಬೇಕು. ಇದು ರಾಜಕೀಯವನ್ನ ಊಹೆಯಿಂದ ನಿಖರತೆಯ ಕಡೆಗೆ ತಗೊಂಡ್ಹೋಗೋ ದೊಡ್ಡ ಬದಲಾವಣೆ. ಅಂತಿಮವಾಗಿ ಈ ಎಲ್ಲ ವಿಶ್ಲೇಷಣೆಯ ಗುರಿ ಒಂದೇ: ಪ್ರತಿಯೊಬ್ಬ ಪ್ರಜೆಯ ಧ್ವನಿಯನ್ನ ಕೇವಲ ಕೇಳಿಸ್ಕೊಡುವುದಷ್ಟೇ ಅಲ್ಲ, ಆ ಧ್ವನಿಯನ್ನೇ ಆಡಳಿತದ ಅಡಿಪಾಯವನ್ನಾಗಿ ಮಾಡುವ ಒಂದು ಜೀವಂತ ವ್ಯವಸ್ಥೆಯನ್ನ ನಿರ್ಮಿಸುವುದು. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನ ಮೇಲ್ದರ್ಜೆಗೇರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ